ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರವನ್ನು ಹೆಣಿತಾ ಇರುವಂಥದ್ದು ಕಾಂಗ್ರೆಸ್. ಅದಕ್ಕೆ ಅಂತ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸ್ಟ್ರಾಟಜಿ ರೂಪಿಸೋದಕ್ಕೆ ಏನೇನು ಬೇಕೋ ಆ ಸಿದ್ಧತೆಗಳು ಆಗ್ತಾ ಇದೆ. ಜಿಬಿಎ ಚುನಾವಣೆಯಲ್ಲೂ ಕೂಡ ಕನಗೋಳಗೆ ಮಹತ್ವದ ಹೊಣೆಗಾರಿಕೆ. ಯಾರು ಈ ಕನಗೋಳ ರೀಕಾಲ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಇಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ಕನಗೋಳ. ಚುನಾವಣಾ ತಂತ್ರಗಾರಿಕೆಯ ಹೊಣೆಯನ್ನ ನೀಡಿದ ರಾಜ್ಯ ಕಾಂಗ್ರೆಸ್ ಚುನಾವಣಾ ತಂತ್ರಜ್ಞ ಸುನಿಲ್ ಕನಗೋಳಗೆ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಶತಾಯಗತಾಯ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಚುನಾವಣೆಯ ಜವಾಬ್ದಾರಿಯನ್ನ ಪ್ರಶಾಂತ್ ಕಿಶೋರ್ ತಂಡದಲ್ಲಿ ಕಾರ್ಯನಿರ್ವಹಿಸಿದಂತ ಸುನಿಲ್ ಕನಗೋಳಗೆ ವಹಿಸ್ತಾ ಇರೋದು ನೋಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಣೆಯನ್ನ ವಹಿಸಿದ್ದು ಇದೇ ಕನಗೋಳ. ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ರೀಚ್ ಆಗಿ ಮತವಾಗಿ ಕನ್ವರ್ಟ್ ಆಗೋದಕ್ಕೆ ಕಾರಣ ಇದೇ ಸುನಿಲ್ ಕನಗೋಳ. 2018ರಲ್ಲಿ ಇದೇ ಸುನಿಲ್ ಕನಗೋಳ ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಅಂತರವನ್ನ ಕಾಯ್ದುಕೊಳ್ತಾರೆ ಕಾಂಗ್ರೆಸ್ನ ಪರವಾಗಿ. ಇದೀಗ ಭಾರತ್ ಜೋಡೋ ಅನ್ನುವಂಥ ಯಾತ್ರೆ ಅತಿ ದೊಡ್ಡ ಸಕ್ಸಸ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ತಂದುಕೊಡುತ್ತೆ. ಯಾರಾದ್ರೆ ಹಿಂದಿನ ರೂವಾರಿ ಭಾರತ್ ಜೋಡೋ ಯಾತ್ರೆ ಅನ್ನುವಂಥ ಒಂದು ಯಾತ್ರೆಯನ್ನ ಪ್ಲಾನ್ ಮಾಡಿದ್ದು ಇದೇ ಸುನಿಲ್ ಕನಗೋಳ. ಇವರ ನೇತೃತ್ವದಲ್ಲಿ ಇವರ ತಂತ್ರಧಾರಿಕೆಯಲ್ಲಿ 136 ಸೀಟನ್ನು ಗೆದ್ದಿದ್ದು ಕಾಂಗ್ರೆಸ್ ಅನ್ನುವಂಥ ಕ್ರೆಡಿಟ್ ಇವ್ರಿಗೆ ಸಲ್ಲತ್ತೆ. ಪೇ ಸಿಎಂ ಅಭಿಯಾನ ನಿಮ್ಗೆ ನೆನಪಿರ್ಬೋದು. ಅವತ್ತು ಆಡಳಿತದಲ್ಲಿದ್ದಂಥ ಬಿಜೆಪಿ ಪಕ್ಷದ ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದು ಕಾಂಗ್ರೆಸ್ ಪೇ ಸಿಎಂ ಅನ್ನುವಂಥ ಅಭಿಯಾನವನ್ನು ಮಾಡ್ತು. ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ವರ್ಚಸ್ಸು ಹೆಚ್ಚಾಗುವಂತೆ ಮಾಡಿ ಬಿಜೆಪಿಯ ವರ್ಚಸ್ಸು ಡ್ಯಾಮೇಜ್ ಆಗುವಂತೆ ಮಾಡಲಾಗಿತ್ತು. ಬಿಜೆಪಿಗೆ ಟಕ್ಕರ್ ನೀಡಿದಂಥ ಆ ಪೇ ಸಿಎಂ ಅಭಿಯಾನವನ್ನು ಸೃಷ್ಟಿ ಮಾಡಿದ್ದೇ ಇದೇ ಕನಗೋಳ ಟೀಮ್. ಹೀಗಾಗಿ ಇದೀಗ ಜಿಬಿಎ ಚುನಾವಣೆಯಲ್ಲೂ ಕೂಡ ಕನಗೋಳಗೆ ಹೊಣೆಯನ್ನು ನೀಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಉಸ್ತುವಾರಿ ಸಚಿವರ ಸಂಯೋಜಕರಾಗಿ ನೇಮಿಸಿದ್ದಾರೆ ಡಿಸಿಎಂ ಡಿ.ಕೆ.ಶಿ. ಇದರ ಜೊತೆಗೆ ಚುನಾವಣಾ ಸ್ಟ್ರಾಟಜಿ ಬಗ್ಗೆಯೂ ಕೂಡ ಕನಗೋಳಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಸುನಿಲ್ ಕನಗೋಳ ಅಂದಿದ ತಕ್ಷಣ ಸ್ಟ್ರಾಟಜಿಯನ್ನು ಮಾಡ್ತಾರೆ ಇವರು ಅಂತಾನೆ ಕರೆಯಲಾಗತ್ತೆ. ತಂತ್ರಗಾರಿಕೆಯ ಶ್ರೇಯ ಅನ್ನುವಂಥ ಹೆಗ್ಗಳಿಕೆ ಕೂಡ ಇವರಿಗೆ ಇದೆ. ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಅಲ್ಲ, ಅನೇಕ ಪಕ್ಷಗಳಲ್ಲಿ ಸ್ಟ್ರಾಟಜಿಯನ್ನು ಮಾಡಿದವರು ಇವರು. ಮೂಲತಃ ಕರ್ನಾಟಕದ ಬಳ್ಳಾರಿಯವರು ಇವರು. ಚೆನ್ನೈನಲ್ಲಿ ಓದಿದ್ದು. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ನಾಯಕರು ನಡೆಸಿದಂಥ ಭಾರತ್ ಜೋಡೋ ಯಾತ್ರೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅದರ ಜೊತೆಗೆ ಸಾಕಷ್ಟು ರೀತಿಯಾದಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ ಜೊತೆ ಸೇವೆ ಸಲ್ಲಿಸಿ ಅನುಭವವನ್ನು ಹೊಂದಿರುವಂಥ ಸುನಿಲ್ 2014ರಲ್ಲಿ ಬಿಜೆಪಿಯ ಪರ ಕೆಲಸ ಮಾಡಿದ್ರು. ಬಿಜೆಪಿಯ ಬಿಲಿಯನ್ ಮೈಂಡ್ಸ್ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥ ಅನುಭವ ಕೂಡ ಇವರಿಗಿದೆ. ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಗುಜರಾತ್, ಕರ್ನಾಟಕದಲ್ಲಿ ಬಿಜೆಪಿ ಪರ ಕೆಲಸ ಮಾಡಿ ಪಕ್ಷ ಗೆಲುವಿನ ನಗೆ ಬೀರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅದಾದ ನಂತರ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡು ಕಾಂಗ್ರೆಸ್ನ ಜೊತೆಗೆ ಕೈ ಜೋಡಿಸಿದ್ರು. ಯಾವಾಗ ಕಾಂಗ್ರೆಸ್ನ ಜೊತೆಗೆ ಕೈ ಜೋಡಿಸಿದ್ರೋ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಲೀಸಾಯಿತು ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಈಗ ಸ್ಟ್ರಾಟಜಿಗಳ ಸರದಾರ ಅಂತ ಕರೆಸಿಕೊಳ್ಳೋದು, ತಂತ್ರಗಾರಿಕೆಯಲ್ಲಿ ನಿಸೀಮ ಅಂತ ಕರೆಸಿಕೊಳ್ಳುವಂಥ ಕನಗೋಳಗೆ ಈ ಜವಾಬ್ದಾರಿಯನ್ನು ಕೊಡ್ತಾ ಇರೋದು. ಅವರ ಚಾಯ್ಸ್ ಯಾವ ರೀತಿ ಆಗಿದೆ ಕಾಂಗ್ರೆಸ್ನ ಈ ಒಂದು ಚಾಯ್ಸ್? ಸುನಿಲ್ ಕನಗೋಳ ಅವರು ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ನೇಮಕ ಮಾಡಲಾಗಿತ್ತು. ಯಾಕಂದ್ರೆ ಹಿಂದೆ ಚುನಾವಣಾ ತಂತ್ರಜ್ಞರು ಅಂತೇಳಿ ಏನು ಪ್ರಶಾಂತ್ ಕಿಶೋರ್ ಅವರನ್ನ ಕರೆಯಲಾಗತ್ತೆ. ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತವ್ರು, ಜೊತೆಗೆ ಬಳ್ಳಾರಿ ಮೂಲದವರು ಅವರು. ಪ್ರಶಾಂತ್ ಕಿಶೋರ್ ಅವರ ಜೊತೆ ಹಲವು ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದಂತವರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷ ತಮ್ಮ ಪಕ್ಷದ ಪರವಾಗಿ ನೀವು ಸ್ಟ್ರಾಟಜಿಯನ್ನ ಮಾಡಬೇಕು, ತಂತ್ರಗಾರಿಕೆಯನ್ನ ಮಾಡಬೇಕು, ಇಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ನೇಮಕ ಮಾಡಿದ್ದು ಸುನಿಲ್ ಕನಗೋಳ ಅವರು ರಾಜ್ಯದಲ್ಲಿ ಹಲವು ತಂತ್ರಗಾರಿಕೆಯನ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಒಂದು ಕಡೆ ಪೇ ಸಿಎಂ ಅಭಿಯಾನ ಇರ್ಬೋದು, ದೊಡ್ಡ ಮಟ್ಟದ ಬಿಜೆಪಿಗೆ ಮುಜುಗರವನ್ನು ತಂದಂತಹ ಒಂದು ವಿಚಾರ ಅಂದರೆ ಅದು ಪೇ ಸಿಎಂ. ಬೊಮ್ಮಾಯಿಯವರ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಅವಕಾಶಗಳಿದ್ದರೂ ಕೂಡ ಈ ರೀತಿಯಾದಂಥ ಒಂದು ಪೇ ಸಿಎಂ ಅಭಿಯಾನ ಇರ್ಬೋದು, ವಿಧಾನಸೌಧಕ್ಕೆ ಜಟಕಾ ಗಾಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಇರ್ಬೋದು, ಹಾಗೆ
ಸಿಲಿಂಡರ್ ಹೆಚ್ಚಳ ಮಾಡಿದೆ, ಬೆಲೆಯನ್ನು ಹೆಚ್ಚಳ ಮಾಡಿದರು ಅಂತೇಳಿ ಸಿಲಿಂಡರ್ ತಲೆಯ ಮೇಲೆ ಹೊತ್ತು ಪ್ರತಿಭಟನೆಯನ್ನು ಕಾಂಗ್ರೆಸ್ ನಾಯಕರು ಮಾಡಿರುವಂಥದ್ದು ಇರ್ಬೋದು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಗಾಡಿಯ ಮೇಲೆ ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆಯನ್ನು ಮಾಡಿ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಏನೇ ಹಿಂದೆ ಮಾಡಲಾಗಿತ್ತು. ಈ ಎಲ್ಲದರ ಹಿಂದೆ ಸುನೀಲ್ ಕಣಗವಲ್ ಅವರ ಟೀಮು ಸಾಕಷ್ಟು ಕೆಲಸವನ್ನು ಮಾಡಿತ್ತು. ಅದರಲ್ಲೂ PCM ಅಭಿಯಾನ ಏನಿತ್ತು, ಇದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಒಂದು ಕಡೆ ನೀವು ಆ್ಯಪ್ ಮೂಲಕ ಅದನ್ನು ಸ್ಕ್ಯಾನ್ ಮಾಡಿದ್ದೇ ಆದರೆ ಸಂಪೂರ್ಣವಾಗಿ BJPಯ ಲೋಪದೋಷಗಳು, BJPಯ ಹಗರಣಗಳು ಅದರಲ್ಲಿ ಬರುವಂತೆ ಮಾಡಲಾಗಿತ್ತು. ಇದು BJPಗೆ ದೊಡ್ಡ ಮುಜುಗರವನ್ನು ತಂದಿತ್ತು ಆ ಸಂದರ್ಭದಲ್ಲಿ. ಜೊತೆಗೆ ಕಾಂಗ್ರೆಸ್ಸು 136 ಸೀಟುಗಳನ್ನು ಗೆಲ್ಲೋದಕ್ಕೂ ಕೂಡ ಅವಕಾಶಗಳಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದರಲ್ಲಿ ಸೆಂಥಿಲ್ ಇರ್ಬೋದು, ಹಾಗೆ ಸುನೀಲ್ ಕನಗೋಳ್, ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಸೋಷಿಯಲ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಹೆಚ್ಚಿನ ಒಂದು ಪ್ರಭಾವ ಬೀರಿದ್ದು, ಹಾಗೆ ತಂತ್ರಗಾರಿಕೆಯನ್ನು ಮಾಡಿದ್ದು ಕೂಡ ಗಮನಾರ್ಹ. ಸೊ ಹಾಗಾಗಿ ಈಗ GBA ಚುನಾವಣೆ ಈಗ ಎದುರಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪಾಲಿಕೆಯನ್ನು ಈಗ ವಿಭಜನೆ ಮಾಡಿ 5 ಪಾಲಿಕೆಗಳನ್ನಾಗಿ ಈಗ ವರ್ಗೀಕರಣವನ್ನು ಮಾಡಲಾಗಿದೆ. ನವೆಂಬರ್ನಲ್ಲಿ ಬಹುತೇಕವಾಗಿ ಅದು ನೋಟಿಫಿಕೇಶನ್ ಆಗುತ್ತೆ, ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಯಾಕೆಂದರೆ ಸರ್ಕಾರ ಕಳೆದ 5 ವರ್ಷಗಳಿಂದ BBMPಗೆ ಚುನಾವಣೆಯನ್ನು ನಡೆಸಿರಲಿಲ್ಲ. ಬೇರೆ ಬೇರೆ ಸಬೂಬುಗಳನ್ನು ಹೇಳಿ ವಾರ್ಡ್ಗಳನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ, ಮೀಸಲಾತಿ ವರ್ಗೀಕರಣವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಸಬೂಬುಗಳನ್ನು ಹೇಳಿ ಇಲ್ಲಿಯವರೆಗೂ ಕೂಡ ಚುನಾವಣೆಯನ್ನು ಮುಂದೂಡಿಕೆ ಮಾಡ್ತಾನೆ ಬಂದಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈಗ ಅಧಿಕೃತವಾಗಿ ಸೂಚನೆಯನ್ನು ಕೊಟ್ಟಿರೋದ್ರಿಂದ ನೀವು ಚುನಾವಣೆಯನ್ನು ಮಾಡಲೇಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಚುನಾವಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ನವೆಂಬರ್ನಲ್ಲಿ ಬಹುತೇಕವಾಗಿ ನೋಟಿಫಿಕೇಶನ್ ಹೊರಡಿಸುವಂಥ ಸಾಧ್ಯತೆಗಳಿದೆ. ಫೆಬ್ರವರಿಯಲ್ಲಿ ಚುನಾವಣೆ ಆಗಬಹುದು. ಹಾಗಾಗಿ ಸುನೀಲ್ ಕನಗೋಳ್ ಅವರ ಟೀಮ್ಗೆ ಈಗ ಮತ್ತೆ ಜವಾಬ್ದಾರಿಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. GBA 5 ಪಾಲಿಕೆಗಳನ್ನು ಏನು ವಿಭಜನೆ ಮಾಡಲಾಗಿದೆ, 5 ಪಾಲಿಕೆಗಳಲ್ಲಿ ನಾವು ಅಧಿಕಾರವನ್ನು ಹಿಡಿಬೇಕು. ಹಾಗಾಗಿ ಈಗಿನಿಂದಲೇ ನೀವು ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಶಾಸಕರು, ಬೆಂಗಳೂರು ಭಾಗದ ಜನಪ್ರತಿನಿಧಿಗಳು, ಹಾಗೆ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಈಗಾಗಲೇ ಜವಾಬ್ದಾರಿಗಳನ್ನು ಕೊಡಲಾಗಿದೆ. ನಿರಂತರವಾಗಿ ಈಗಾಗಲೇ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಕನಗೋಳ್ ಅವರು ಈ ಒಂದು ಎಲ್ಲರ ಒಂದು ಸಹಕಾರವನ್ನು ಮುಂದಿಟ್ಕೊಂಡು ಗ್ರೇಟರ್ ಬೆಂಗಳೂರು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳನ್ನು ಬರಬೇಕಾದ್ರೆ ಪ್ರತಿಪಕ್ಷಗಳ ಲೋಪದೋಷಗಳೇನಿದೆ ಅದನ್ನು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಈ ಎಲ್ಲದರಲ್ಲೂ ಕೂಡ ಯಾವ ರೀತಿಯಾಗಿ ನಾವು ಜನರಿಗೆ ತಲುಪುವಂತೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಲಿದ್ದಾರೆ. ಈ ಒಂದು ತಂತ್ರಗಾರಿಕೆಯ ಮೇಲೆ 5 ಪಾಲಿಕೆಗಳನ್ನು ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.